ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ವೀಕ್ಷಕರೇ, ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಬಂದೈತಿ ಸೇಲ್ಗಿದೆ ಅಂತ. ಈ ಗಾಡಿ ಮಾಡಲ್ ಬಂದುಬಿಟ್ಟು 2012 ಆಗಿರುತ್ತೆ. ಆಲ್ರೆಡಿ ಥರ್ಡ್ ಓನರ್ ಆಗಿದ್ದಾರೆ. ಯಾರು ಗಾಡಿ ತೊಗೋಬೇಕು ಅಂತ ಇದ್ದೀರಾ ಅವರು 4ನೇ ಓನರ್ ಆಗ್ತೀರಾ. ಈ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸು, ಗಾಡಿ ಓನರ್ ಎಲ್ಲ ನಮಗೆ ಏನೇನು ಹೇಳಿದರೆ ಅಂತ ಈ ವಿಡಿಯೋ ಪ್ರಕಾರ ನಿಮಗೆಲ್ಲ ಮಾಹಿತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಗಾಡಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಮತ್ತು ಗಾಡಿ ಓನರ್ ಬೇಕಾಗಿತ್ತಂದರೆ ನಾನು ಟೈಟಲಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕರೆ ಮಾಡ್ಕೊಂಡ್ಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಹಾಗೆ ಈ ಗಾಡಿ ವಿಡಿಯೋ ಓಡಿಸಲಾರ್ದಂಗೆ ನೋಡಿ ಮತ್ತು ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದರೆ ಆ ಥರ ನೀವು ಏನಾದರೂ ಸ್ಕಿಪ್ ಮಾಡಿ ನೋಡಿದ್ರೆ ಗಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಾಂ ಹೇಳಿ ಸರ್. ಹಾಂ ಸರ್, ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಮಾರುತಿ ಸುಜುಕಿ ಮಿನಿ ವ್ಯಾನು. ಹೌದು. ಓಕೆ, ಮಾಡಲ್ ಏನೈತ್ರಿ ಸರ್ ಅದು? 2012. ಓಕೆ, ಓನರು? ಓನರ್ 3 ಆಗಿದೆ ಸರ್, ನಾನು 3ನೇ ಓನರ್. ಓಕೆ, ತೊಗೊಳೋರು 4 ಓನರ್ ಆಗ್ತಾರೆ. ತೊಗೊಂಡೋದು 4ನೇ ಓನರ್ ಆಗ್ತಾರೆ. ಓಕೆ ಸರ್, ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ಸರ್ ಅದು 70,000 ಓಡಿದೆ ಅಷ್ಟೇ, ಜಾಸ್ತಿ ಓಡಿಲ್ಲ. ಓಕೆ, ಮೀಟ್ರ್ ಎಲ್ಲ ಚಲ್ತಿಯಲ್ಲಿ ಇರೋದಾ? ಹಾಂ ಜೀನಿ ಏನಿದೆ. ಓಕೆ ಸರ್, ಟೈರ್ ಕಂಡೀಷನ್ ಯಾವ ಥರ ಐತ್ರಿ? ಫ್ರಂಟು ಬ್ಯಾಕ್ ಶೋರೂಮ್ ಕಂಡೀಷನ್ ಇದೆ ಸರ್, 4 ಹೊಸ ಟೈರ್. ಹೊಸ ಟೈರ್ ಐತ್ರಿ? ಸ್ಟೆಪ್ನಿನೂ ಇದೆ. ಓಕೆ, ಇಂಜನ್ ಕಂಡೀಷನ್, ಬಾಡಿ ಕಂಡೀಷನು ಚೆನ್ನಾಗಿದೆ ಸರ್, ಶೋರೂಮ್ ಕಂಡೀಷನ್ ಇದೆ. ಓಕೆ ಸರ್, ಇಂಜನ್ ಬಂದುಬಿಟ್ಟು MP5 ಇಂಜನ, ಕಾರ್ಬೋರೇಟರ್ ಇಂಜನ? MP5. MP5 ಇಂಜನಾ? ಹೌದು. ಓಕೆ, LPG CNG ಈ ಥರ ಏನು ಹಾಕ್ಸಿದ್ರಿ ಸರ್? ಕಂಪ್ನಿ ಫಿಟೆಡ್ ಇದೆ ಸರ್, LPG ಕಂಪ್ನಿ ಫಿಟೆಡ್. ಕಂಪ್ನಿ ಫಿಟೆಡ್ ಐತ್ರಿ? RC ಕಾರ್ಡಲ್ಲಿ ಎಂಟ್ರಿ ಐತ್ರಿ? RC ಕಾರ್ಡ್ ಎಂಟ್ರಿ ಇದೆ, ಬಟ್ ನಾವು ಪೆಟ್ರೋಲಾಗೆ ಓಡಿಸ್ತಾ ಇದ್ದೀವಿ. ಹೌದಾ? ಓಕೆ ಸರ್, ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ? ಸರ್ ಕ್ಯಾರಿಯರ್ ಹಾಕ್ಸಿದ್ದೀವಿ, ಫ್ರಂಟ್ ಬಂಪರ್ ಇದೆ. ಹಾಂ. ಕ್ಯಾರಿಯರ್ ರೀಸೆಂಟಾಗಿ ಫಿಟ್ ಮಾಡಿಸಿದ್ವಿ. ಓಕೆ ಸರ್, ಲೈಟಿಂಗು ಈ ಥರ ಏನು ರೀ ಮತ್ತೆ? ಇಲ್ಲ, ಬೇರೆ ಟಚ್ ಪೇಂಟ್ ಏನಾಗಿಲ್ಲ, ಶೋರೂಮ್ ಕಂಡೀಷನ್ ಇದೆ. ಓಕೆ ಸರ್, ಮೈಲೇಜ್ ಏನು ಕೊಡುತ್ತೆ ಸರ್? ಸೀಟ್ ಎಲ್ಲ ಹೊಸದು, 17-18 ಬರುತ್ತೆ ಸರ್ ಪೆಟ್ರೋಲಲ್ಲಿ. ಓಕೆ, ಸೀಟ್ ಹತ್ರ ಹೊಸ ಹಾಕ್ಸಿದಾರಾ? ಗ್ಯಾಸ್ ಆದರೆ ಒಂದು 22-23 ಬರುತ್ತೆ. ಹೌದಾ? ಹೌದು. ಓಕೆ ಸರ್, ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರ್ಯಾಸಸ್, ಟಿಂಕ್ರಿಂಗ್ ಏನು ಕೆಲಸ ಈ ಥರ ಏನಿಲ್ವಾ? ಏನಿಲ್ಲ, ಏನು ಕೆಲಸನೂ ಇಲ್ಲ. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಇನ್ಸೂರೆನ್ಸು ಡಾಕ್ಯುಮೆಂಟ್ ಇದೆ, ಇನ್ಸೂರೆನ್ಸ್ ಫ್ರೆಶ್ಶು, ಇನ್ನೂ 2 ತಿಂಗಳಾಗಿದೆ ಅಷ್ಟೇ. ಕಟ್ಬಿಟ್ಟು 2 ತಿಂಗಳಾಗಿತ್ತು? ಹಾಂ, ಫೆಬ್ರವರಿಲಿ ಕಟ್ಟಿರೋದು. ಓಕೆ, ಇನ್ನೂ 10 ತಿಂಗಳು ಇನ್ಸೂರೆನ್ಸ್ ಕೂಡ ಇದೆ? ಇದೆ. ಓಕೆ ಸರ್, ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಸರ್ ಅದು 2.10 ಹೇಳ್ತಿದ್ದೀವಿ. 2,10,000? ಹಾಂ, ಒಂದು 5,000 ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಸೀಟಿಂಗ್ 5 ಸೀಟ್ರ್ ವೆಹಿಕಲ್ಲ, 7+1 8 ಸೀಟ್ರ್ ವೆಹಿಕಲ್ಲ? 5 ಸೀಟ್ರ್, 5 ಸೀಟ್ರು, ಬಟ್ ನಾವು 8 ಸೀಟ್ರು ಮಾಡ್ಕೊಂಡಿದ್ವಿ. ಮಾಡ್ಕೊಂಡಿದ್ದೀರಾ? ಓಕೆ ಸರ್, ಏನು ಹೇಳಿದ್ರೆ ರೇಟು? 2,20,000ನಾ? 2,10,000. 10,000 ಹೇಳಿದ್ರಾ? ಓಕೆ ಸರ್, ಕೂಡ ರೇಟ್ ಏನೈತ್ರಿ ಸರ್ ನಮ್ಮದು? ಸರ್ ಒಂದು 5,000 ನೆಗೋಷಿಯಬಲ್ ಆಗುತ್ತೆ ಸರ್, 2 ಮೇಲೆ ಏನು ಬಂದರೂ ಕೊಡ್ತೀವಿ. 2 ಮೇಲೆ ಏನು ಬಂದರೂ ಕೊಡ್ತೀರಾ? ಹ್ಞೂ. ಓಕೆ ಸರ್, ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತಲ್ಲ ಸರ್, ಯಾಕಂದ್ರೆ 2012 ಸರ್ ಅದು ಮಾಡಲ್. ಸರ್ ಗಾಡಿ ಹಂಗಿದೆ, ಗಾಡಿ ಒಂದು ಸಲ ನೀಟಾಗಿ ನೋಡಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಇದು ಮಾಡಿಸಿ ರೀಸೆಂಟಾಗಿ ಸರ್ವಿಸ್ ಮಾಡಿಸಿದ್ದೀನಿ. ಹಾಂ. ಗಾಡಿ ತುಂಬ ಚೆನ್ನಾಗಿದೆ ಸರ್, ಸ್ವಲ್ಪನೂ ಎಲ್ಲೂ ಒಂದು ಟಚ್ ಇಲ್ಲ, ಒಂದು ಡೆಂಟ್ ಇಲ್ಲ. ಅದು ಕರೆಕ್ಟ್ ಸರ್, ಯಾಕಂದರೆ ರೇಟ್ ನೋಡಿ ಕೊಟ್ಟಷ್ಟು ಗಾಡಿ ನಿಮ್ಮದು ಸೇಲ್ ಆಗುತ್ತೆ ಸರ್, ಯಾಕಂದ್ರೆ ನಾನು 2016 ಮಾಡಲ್ ಗಾಡಿ ಹಾಕಿದ್ದೆ. ಹೌದು ಹೌದು. ಓಕೆ, ನೀವು ಒಂದು ಕರೆಕ್ಟ್ ರೇಟ್, ಒಂದು ನಿಮ್ಮ ತಕ್ಕಾಗಿ ಒಂದು ರೇಟ್ ಹೇಳಿದ್ರೆ ಸರ್ ಅವರು ಗಾಡಿ ಕಂಡೀಷನ್ ಇದೆ. ಹ್ಞೂ. ಮುಂದೆ ಬಂದು ನೋಡಿ ಇನ್ನೂ ಸ್ವಲ್ಪ ಏನೋ ನೆಗೋಷಿಯಬಲ್ ಮಾಡ್ತೀವಿ ಸರ್. ಅಂದರೆ ಇನ್ನೂ ಸ್ವಲ್ಪ ನೆಗೆಸಲ್ ಮಾಡ್ಕೊಡ್ತೀರಾ? ಬಟ್ ಗಾಡಿ ಫುಲ್ ಕಂಡೀಷನ್ ಇದೆ ಸರ್, ಗಾಡಿ ಶೋರೂಮ್ ಕಂಡೀಷನ್ ಇದೆ ಗಾಡಿ. ಓಕೆ ಸರ್, ಎಲ್ಲಿದೆ ಸರ್ ಲೊಕೇಶನ್ ಗಾಡಿ ಇವಾಗ? ಸರ್ ತುಮಕೂರು. ತುಮಕೂರಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ, ಬೆಳಗುಂಬ ರೋಡ್. ಹೌದಾ? ಓಕೆ ಸರ್, ಇದೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೇ ನಂಬರ್ ಸರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ ನೋಡಿ, ನಮ್ಮ ಕಡೆಯಿಂದ ಬಂದವರಿಗೆ ಸ್ವಲ್ಪ ಆದಷ್ಟು ನೋಡಿಕೊಡಿ. ಚಾನಲಿಂದ ಬಂದು ಸ್ವಲ್ಪ ಏನೋ ನೆಗೋಷಿಯಬಲ್ ಮಾಡ್ತೀವಿ ಸರ್, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಅಂತ. ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಿರೋದು ನಮ್ಮದು ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ ಯಾಕೆ ಹಾಕಿರ್ತೀವಿ ಅಂತಂದರೆ, ನಿಮ್ಮದು ಗಾಡಿ ಅದೇ ಥರ ಸೇಲ್ ಮಾಡಬೇಕನ್ನಂಗಿತ್ತಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ಗೆ ನಿಮ್ಮದು ಗಾಡಿ ಯಾವಾಗ ಸೇಲ್ಗಿರುತ್ತಲ್ಲ ಆ ಗಾಡಿ 7-8 ಫೋಟೋ ಹಾಕಬೇಕಾಗುತ್ತೆ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರಲ್ಲ, ನಾವೇ ನಿಮಗೆ ಕಾಲ್ ಮಾಡುತ್ತೇವೆ. ಇದು ನಮ್ಮ ನಂಬರ್ ಆಗಿರುತ್ತೆ ವೀಕ್ಷಕರೇ. ಯೂಟ್ಯೂಬಲ್ಲಿ ನಿಮ್ಮ ಗಾಡಿ ಅಪ್ಲೋಡ್ ಮಾಡೋಕ್ಕೋಸ್ಕರ ನಾವು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ. ಇದಕ್ಕೆ ನೀವು ಕಾಲ್ ಮಾಡೋಕ್ಕೆ ಹೋಗಬೇಡಿ, ನಾವೇ ಕಾಲ್ ಮಾಡ್ತೇವೆ. ಇನ್ನು ಓನರ್ ನಂಬರ್ ಬೇಕಾಗಿದ್ದಲ್ಲಿ ಟೈಟಲಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಲ್ ಮಾಡ್ಕೊಂಬಿಟ್ಟು ಗಾಡಿ ಡೀಟೇಲ್ಸ್ ನೀವು ಕೊಡ್ಕೋಬೋದು. ನಿಮ್ಮದು ಗಾಡಿ ಸೇಲ್ಗಿತ್ತಂದರೆ ಫೋಟೋ ಹಾಕ್ಬೋದು. ಹಾಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಆ ಥರ ಮಾಡೋದ್ರಿಂದ ನಮ್ಮ ಚಾನಲ್ಗೂ ಒಂದು ಹೆಲ್ಪ್ ಆದಂಗೆ ಆಗುತ್ತೆ, ನಿಮಗೂ ಒಂದು ಗಾಡಿ ಸೇಲ್ ಆದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇನ್ನು ಮುಂದಿನ ವೀಡಿಯೋದಲ್ಲಿ ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.